ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಚೈತ್ರ ಕಿಚನ್. ಒಂದು ಅವಲಕ್ಕಿಯಿಂದ ಸ್ವೀಟ್ ಮಾಡೋಣ ಬನ್ನಿ. ಬೇಕಾಗುವ ಇಂಗ್ರೀಡಿಯೆಂಟ್ಸ್ಗಳು: ಗಟ್ಟಿ ಅವಲಕ್ಕಿ 1 ಬೌಲ್, ಬೆಲ್ಲ, ಏಲಕ್ಕಿ, ಕೊಬ್ಬರಿ, ತುಪ್ಪ, ಡ್ರೈ ಫ್ರೂಟ್ಸ್. ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಅವಲಕ್ಕಿನ ಒಂದು 10 ನಿಮಿಷ ನೆನೆಸಿಟ್ಕೊಂಡಿದ್ದೀನಿ. ಬಾಣಲಿಗೆ ತುಪ್ಪ ಕಾಯಕ್ಕಿಟ್ಟು ಡ್ರೈ ಫ್ರೂಟ್ಸ್ನ ರೋಸ್ಟ್ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಬ್ರೌನ್ ಕಲರ್ ಬಂದರೆ ಸಾಕು. ಸಣ್ಣ ಉರಿಲೇ ಇಟ್ಕೊಳ್ಳಿ. ಇದನ್ನ ಬೇರೆ ಪ್ಲೇಟ್ಗೆ ಎತ್ತಿಟ್ಕೋಬೇಕು. ಇದೇ ಬಾಣಲಿಗೆ ಬೆಲ್ಲ ನಮಗೆ ರುಚಿಗೆ ಎಷ್ಟು ಬೇಕು ನೋಡಿಕೊಂಡು ಹಾಕೋಬೇಕು. ಈ ಬೆಲ್ಲಕ್ಕೆ ನೋಡಿಕೊಂಡು ಸ್ವಲ್ಪ ನೀರು ಹಾಕೊಳ್ಳೋಣ. ಬೆಲ್ಲ ಏನು ನಮಗೆ ಗಟ್ಟಿ ಪಾಕ ಬೇಕಂತೇನಿಲ್ಲ, ಪಾಕ ಏನು ಬೇಡ, ಹಾಗೆ ಮಾಡ್ಬೋದು. ಈ ಒಂದು ರೆಸಿಪಿನ ದೇವ್ರಿಗೆ ನೈವೇದ್ಯಕ್ಕೆಲ್ಲ ಇಡ್ಬೋದು. 10 ನಿಮಿಷದಲ್ಲೇ ಮಾಡ್ಬೋದು. ತುಂಬ ಸುಲಭವಾಗಿ ಮಾಡುವಂತಹ ನೈವೇದ್ಯ ರೆಸಿಪಿ. ಶ್ರೀಕೃಷ್ಣ ಜನ್ಮಾಷ್ಟಮಿ ಬರ್ತಾ ಇದೆಯಲ್ಲ, ನೈವೇದ್ಯಕ್ಕೆ ಇಡ್ಬೋದು. ವರಮಹಾಲಕ್ಷ್ಮಿ ಹಬ್ಬದಲ್ಲಿ ದೇವ್ರ ಪ್ರಸಾದಕ್ಕಾದ್ರೂ ಇಡ್ಬೋದು. ನೀವು ಬೆಲ್ಲನ ಬೇಕಾದ್ರೆ ಕಲ್ಲಿದೆ ಅಂದರೆ ಶೋಧಿಸ್ಕೊಂಡು ಬೇಕಾದ್ರೆ ಹಾಕ್ಬೋದು. ನಮ್ಗೆ ಬೆಲ್ಲ ಚೆನ್ನಾಗಿದೆ, ಅದರಿಂದ ಹಾಗೆ ಹಾಕ್ತಾ ಇದ್ದೀನಿ. ಇವಾಗ ಕೊಬ್ಬರಿ ಹಾಕೋಣ. ಇವಾಗ ನೆನೆಸಿಟ್ಕೊಂಡಿರೋಂಥ ಅವಲಕ್ಕಿನ ಸೇರಿಸೋಣ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅವಲಕ್ಕಿ ಇನ್ನೂ ಸ್ಮೂತ್ ಆಗುತ್ತೆ. ನಂತರ ಏಲಕ್ಕಿ ಪುಡಿ ಹಾಕಬೇಕು. ಸಣ್ಣ ಉರಿಯಲ್ಲಿ ಬೇಯಿಸೋಣ. ಇವಾಗ ಇದು ಆಗಿದೆ. ಕೊನೆಯಲ್ಲಿ ಡ್ರೈ ಫ್ರೂಟ್ಸ್ ಸೇರಿಸ್ಕೊಳ್ಳೋಣ. ಇದೀಗ ರೆಡಿಯಾಗಿದೆ. ಗ್ಯಾಸ್ ಸ್ಟವನ್ನು ಆಫ್ ಮಾಡೋಣ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಶೇರ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ರೆಸಿಪಿಯೊಂದಿಗೆ. ನಿಮ್ಮ ಚೈತ್ರ ಕಿಚನ್.